ನಮಸ್ಕಾರ. ದಿನ ಬೆಳಗಾದರೆ ಟಿ ವಿನಲ್ಲಿ ನ್ಯೂಸ್ ಪೇಪರ್ನಲ್ಲಿ 3 ಲಕ್ಷಕ್ಕೆ 20-30 ಸೈಟು, 6 ಲಕ್ಷಕ್ಕೆ 60-40 ಸೈಟು. ನಮ್ಮ ಹತ್ರ ಸೈಟ್ ತೊಗೊಳ್ಳಿ, ನಿಮಗೆ ಸ್ಕೂಟ್ರ್ ಕೊಡ್ತೀವಿ, ನಮ್ಮ ಹತ್ರ ಸೈಟ್ ತೊಗೊಂಡ್ರೆ ನಿಮಗೆ ಗೋಲ್ಡ್ ಕಾಯಿನ್ ಕೊಡ್ತೀವಿ ಅಂತ ಏನೇನೋ ಆಮಿಷಗಳನ್ನ ಹುಡ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ನೀವು ಸೈಟ್ ತೊಗೊಳ್ಳೇಬೇಕು ಅಂತ ಆಸೆ ಇದ್ದರೆ ನಿಜವಾದ ಮುನ್ನೆಚ್ಚರಿಕೆಗಳನ್ನ ಏನೇನು ವಹಿಸಬೇಕು, ಆ ಥರ ಮುನ್ನೆಚ್ಚರಿಕೆಗಳನ್ನ ವಹಿಸದೇ ಇದ್ದರೆ ಏನೇನು ತೊಂದರೆಗಳು ಅಪಾಯಗಳು ಎಲ್ಲ ಉಂಟಾಗ್ತವೆ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕಾ? ಹಾಗಾದರೆ ಖಂಡಿತವಾಗಲೂ ಈ ಕಾರ್ಯಕ್ರಮ ನೀವು ನೋಡಲೇಬೇಕು. ಮೊನ್ನೆ ನಮಗೆ ಗೊತ್ತಿದ್ದವರೊಬ್ಬರು ಸೈಟ್ ನೋಡಿ ಅಡ್ವಾನ್ಸ್ ಮಾಡಿ ಬಂದಿದ್ದಾರೆ. ಆಮೇಲೆ ಸೈಟ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಹೋಗಿದ್ದಾರೆ. ಅಲ್ಲಿ ಹೇಳಿದ್ದಾರೆ, ನೋಡಿ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಯಾಕೆ ಅಂದರೆ ಇದು ರೆವಿನ್ಯೂ ಸೈಟು, ರೆವಿನ್ಯೂ ಸೈಟ್ನ ರಿಜಿಸ್ಟ್ರೇಷನ್ ಮಾಡೋದು ನಾವು ನಿಲ್ಲಿಸಿದ್ದೀವಿ ಅಂದ್ಬಿಟ್ರಂತೆ. ಹೇಗಾಯಿತು ನೋಡ್ರಿ, ಎಂಗೇಜ್ಮೆಂಟ್ ಆಗೋಗಿದೆ ಆದರೆ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂದಾಗಾಯಿತು. ಹಾಗೆ ಇನ್ನೊಬ್ಬರು ಪರಿಚಯಸ್ಥರು ಸೈಟ್ ತೊಗೊಂಡಿದ್ದಾರೆ, ರಿಜಿಸ್ಟ್ರೇಷನು ಆಗಿದೆ, ಖಾತಾ ಮಾಡಿಸ್ಕೊಳ್ಬೇಕು ಅಂತ ಹೋದಾಗ ಸಾರಿ ಇದಕ್ಕೆ ಕನ್ವರ್ಷನ್ನು ಅಪ್ರೂವಲ್ಲು ಏನೂ ಆಗಿಲ್ಲ, ಹಾಗಾಗಿ ಈ ಖಾತಾ ಮಾಡ್ಕೊಳಕ್ಕಾಗೋದಿಲ್ಲ ಅಂದ್ಬಿಟ್ರಂತೆ. ಇದು ಮದುವೆ ಆಗಿದೆ ಆದರೆ ಸಂಸಾರ ಮಾಡೋ ಹಾಗಿಲ್ಲ ಅಂದಾಗಾಯಿತು. ಅದಕ್ಕೆ ನಾನು ಹೇಳಿದ್ದು, ಒಂದು ಸೈಟ್ ಖರೀದಿ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ವಿಷಯಗಳನ್ನ ಗಮನ ವಹಿಸಬೇಕು ಅಂತ. ಮೊದಲನೇದಾಗಿ, ನೀವು ತಗೊಳ್ಳೋ ಸೈಟು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದರೆ ಅದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಷನ್ ಆಗಿದೆಯಾ ಅನ್ನೋ ವಿಷಯ ತಿಳ್ಕೋಬೇಕು. BDA, BMRDA ಅಥವಾ DTCP ಈ ಥರದ ಯಾವುದೇ ಅಥಾರಿಟಿಯಿಂದ ಅಪ್ರೂವಲ್ ಸಿಕ್ಕಿದೆಯಾ, ಎಲ್ಲ ಥರದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದಾರಾ ಅನ್ನೋದ್ರ ಕಡೆ ಗಮನ ಕೊಡಬೇಕು. 2017 ಮೇ ನಂತರ ಯಾವುದೇ ಲೇಔಟ್ ನಿರ್ಮಾಣ ಆಗಿದ್ದರೂ ಅದು ರೇರಾದಿಂದ ಮಾನ್ಯತೆ ಪಡೆದಿರಬೇಕು. ಇಷ್ಟೆಲ್ಲ ನೀವು ಚೆಕ್ ಮಾಡಿಕೊಳ್ಳೇಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫು. ಎಲ್ಲ ಸರಿ, ಇಂಥ ಸೈಟ್ನೆಲ್ಲಪ್ಪ ಹುಡ್ಕೋದು, ಅದು ನಮ್ಮ ಕೈಗೆಟ್ಕೋ ದರದಲ್ಲಿ ಅಂತ ಕೇಳ್ತೀರಾ? ನಿಮಗೆ ಉತ್ತರ ಇಲ್ಲಿದೆ. ವೆಲ್ಕಮ್ ಟು ಆಸ್ಥಾ ಪ್ರಾಪರ್ಟೀಸ್. ಆಸ್ಥಾ ಪ್ರಾಪರ್ಟೀಸ್ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರೂ ಒಂದು ವಿಶೇಷ ಇರುತ್ತೆ. ಈ ಪ್ರಾಜೆಕ್ಟ್ ವಿಶೇಷ ಏನು ಅಂದರೆ, ಮೊದಲನೇದು ಇದು DTCP ಮತ್ತು ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್. ಅಷ್ಟು ಮಾತ್ರ ಅಲ್ಲದೆ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಈ ಪ್ರಾಜೆಕ್ಟ್ ನಿರ್ಮಿಸಲಾಗಿದೆ. ನಮ್ಮ ಲೇಔಟ್ ಇರೋದು ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಭಾಗದಲ್ಲಿ. ಬೆಂಗಳೂರು ಏರ್ಪೋರ್ಟಿಂದ ಇಲ್ಲಿಗೆ ಬರೀ 30 ನಿಮಿಷದಲ್ಲಿ ರೀಚ್ ಆಗ್ಬೋದು. ನಮ್ಮ ಲೇಔಟ್ ಪಕ್ಕದಲ್ಲೇ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಇದೆ. ಸುಮಾರು 25 ಎಕರೆ ಜಾಗದಲ್ಲಿ ಈ ಲೇಔಟ್ನ ಬಹಳ ಸುಂದರವಾಗಿ ವಿಶಾಲವಾಗಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದು ಅಪ್ರೂವ್ಡ್ ಪ್ರಾಜೆಕ್ಟ್ ಆದ್ದರಿಂದ ಎಲ್ಲ ಮೂಲಭೂತ ಸೌಕರ್ಯಗಳು ಇರಲೇಬೇಕು. ನಮ್ಮ ಲೇಔಟ್ನಲ್ಲಿ ಅಗಲವಾದ ಟಾರ್ ರಸ್ತೆಗಳು, ನೀರು, ಪವರು, ಡ್ರೈನೇಜ್ ಸಿಸ್ಟಮ್ಮು, ಮಕ್ಕಳ ಆಟದ ಮೈದಾನ, ಹಿರಿಯರಿಗೆ ಓಡಾಡೋದಕ್ಕೆ ಪಾರ್ಕು, ಎಲ್ಲ ವ್ಯವಸ್ಥೆನೂ ಈಗಾಗಲೇ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಒಟ್ಟಿನಲ್ಲಿ ಇದೊಂದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಲೇಔಟ್. ಜೀವನದಲ್ಲಿ ಒಂದು ಒಳ್ಳೆ ಸೈಟ್ ತೊಗೋಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಒಂದು ಒಳ್ಳೆ ಬಡಾವಣೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಸ್ಥಾ ಪ್ರಾಪರ್ಟೀಸ್ ಉದ್ದೇಶ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಇಷ್ಟೆಲ್ಲ ಸೌಕರ್ಯ ಇರುವಂಥ ನಮ್ಮ ಲೇಔಟ್ನಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸೈಟ್ಗಳು ಸಿಗ್ತಾ ಇದೆ. ಒಟ್ಟಿಗೆ ದುಡ್ಡು ಕಟ್ಟಬೇಕೇನೋ ಅಂತೀರಾ? ಕಂತುಗಳ ಸೌಲಭ್ಯ ಇದೆ. ತಿಂಗಳಿಗೆ 5,000 ಕಟ್ತಾ ಹೋದ್ರೆ ಸಾಕು, ನಿಮಗೆ ಸೈಟ್ ಫಿಕ್ಸು. ಲೋನ್ ಫೆಸಿಲಿಟಿ ಕೂಡ ಇದೆ ಕಣ್ರಿ.
100 ಎಕರ್ಸ್ ಪ್ರಾಜೆಕ್ಟಲ್ಲಿ ಇವಾಗ ಆಲ್ರೆಡಿ 70 ಎಕರ್ಸ್ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ EMI ಫೆಸಿಲಿಟೀಸ್ನ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. EMI ಅಂದರೆ ನಿಮಗೆ ಪ್ರತಿ ತಿಂಗಳು 5,000 ಅಥವಾ 10,000 ಥರ ನೀವು EMI ಕಟ್ಕೊತಾ ಹೋಗ್ಬೋದು. ಆ EMIಯಲ್ಲಿ ನಿಮಗೆ ಎವ್ರಿ ಮಂತ್ 5,000 ಏನು ಕಟ್ತೀರಾ, ನೆಕ್ಸ್ಟ್ ನೀವು ಒಂದು ಸ್ಲ್ಯಾಬ್ ಅಮೌಂಟ್ ಅಂತ ಕಟ್ತೀರಾ. ಅದು ಬಂದು ಎವ್ರಿ 6 ಮಂತ್ಸ್ಗೊಂದ್ಸಲ ನೀವು ಸ್ಲ್ಯಾಬ್ ಅಮೌಂಟ್ ಕಟ್ಟಬೇಕಾಗತ್ತೆ. ಸ್ಲ್ಯಾಬ್ ಅಮೌಂಟ್ ಕಟ್ಟೋದ್ರಿಂದ ನಿಮಗೆ ನಾವು ಅದರಿಂದ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಆ ಅಗ್ರಿಮೆಂಟಲ್ಲಿ ನಿಮಗೆ ಇಂಥ ಕಡೆ ನಿಮಗೆ ಸೈಟ್ ಕೊಡ್ತೀವಿ ಅನ್ನೋದನ್ನು ನಿಮಗೆ ಮೆನ್ಷನ್ ಮಾಡಿರ್ತೀವಿ. ನೆಕ್ಸ್ಟು ನಿಮಗೆ ಎವ್ರಿ 24th ಮಂತ್ ಆಗ್ತಿದ್ದಂಗೆ ನಿಮಗೆ ರಿಜಿಸ್ಟ್ರೇಷನ್ಗೆ ಕೂಡ ಕಾಲ್ ಮಾಡ್ತೀವಿ. ರಿಜಿಸ್ಟ್ರೇಷನ್ಗೆ ಬಂದು ನೀವು ರಿಜಿಸ್ಟ್ರೇಷನ್ ಮುಗಿಸ್ಬೋದಾಗುತ್ತೆ. ನಮ್ಮ ಲೇಔಟಿನ ಲೊಕೇಶನ್ ಬಗ್ಗೆ ಹೇಳೋದಾದರೆ, ಲೇಔಟ್ ಸುತ್ತಮುತ್ತ ಸುಂದರವಾದಂಥ ವಿನ್ಯಾರ್ಡ್ಸ್ ಇದೆ, ಚಕೋತ ಹಣ್ಣಿನ ತೋಟಗಳಿದೆ. ವೀಕೆಂಡ್ನಲ್ಲಿ ವಿಸಿಟ್ ಮಾಡೋದಕ್ಕೆ ನಂದಿ ಹಿಲ್ಸು, ಚೆನ್ನಾಪುರ ಫಾಲ್ಸು, ಸ್ಕಂದಗಿರಿ ಹಿಲ್ಸು, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ, ಭೋಗನಂದೀಶ್ವರ ದೇವಸ್ಥಾನ, ಇನ್ನೂ ಏನೇನೋ ವೈಶಿಷ್ಟ್ಯಗಳೆಲ್ಲ ಇದೆ ಕಣ್ರಿ. ದೇವನಹಳ್ಳಿಯಿಂದ ನಿಮಗೆ 30 ಕಿಲೋಮೀಟರ್ಸ್ ರೀಚ್ ಆಗೋ ಅಷ್ಟೊತ್ತಿಗೆ ನಿಮಗೆ ಪ್ರಾಪರ್ಟಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಹತ್ರ ದೇವನಹಳ್ಳಿಗಿದೆ ಅಂತಲೇ ನಾನು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಪ್ರೈಸಲ್ಲಿ ನಿಮಗೆ ಸಿಟಿ ಒಳಗಡೆಗಂತೂ ಸಿಗಲ್ಲ. ದೇವನಹಳ್ಳಿಯಿಂದ ನಿಮಗೆ ಚಿಕ್ಕಬಳ್ಳಾಪುರದ ರೋಡಲ್ಲಿ ಈ ಪ್ರೈಸಲ್ಲಿ, ಈ ಲೊಕ್ಯಾಲಿಟಿಲಿ, ಈ ಅಮ್ಯುನಿಟೀಸ್ ಇರ್ತಾ ಇರೋ ಪ್ರಾಪರ್ಟಿಗಳು ನಿಮಗೆ ಬೇರೆ ಇನ್ಯಾವುದೂ ಇಲ್ಲ. ಅಷ್ಟು ಕನ್ಫರ್ಮ್ ಆಗಲಿ, ಅಷ್ಟು ಕಾನ್ಫಿಡೆಂಟ್ ಲೆವೆಲ್ ಆಗಿ ಹೇಳ್ಬೋದು. Apple Nest is a property which is of 3 phases, phase 1, phase 2 and a phase 3. ಅದರಲ್ಲಿ ಇವಾಗ ಕ್ಲಬ್ ಹೌಸ್ ಆಗಲಿ, ರೆಸಾರ್ಟ್ ಕೈಂಡ್ ಆಫ್ ಅಮ್ಯುನಿಟೀಸ್ನ ಕೊಡ್ತಾ ಇದ್ದಾರೆ. ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ವಿಚ್ ಐ ಕ್ಯಾನ್ ಟೆಲ್. ಆ್ಯಂಡ್ ಈವನ್ ಸೈಟ್ಸ್ಗಳಾಗಿರ್ಬೋದು, ಎವ್ರಿಥಿಂಗ್. ಈವನ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಹೋಗಿ ನೋಡಿದಾಗ ಇಟ್ ವಾಸ್ ಸ್ಟಾರ್ಟೆಡ್, ಆವಾಗ ಸ್ಟಾರ್ಟಿಂಗ್ ಆಗಿದ್ದು ಪ್ರಾಜೆಕ್ಟು. ಬಟ್ ಇವಾಗ ಹೋಗಿ ನೋಡೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿರೋ ಪ್ರಾಜೆಕ್ಟು ಇಟ್ ಇಸ್ ಗುಡ್. ಅಟ್ಲೀಸ್ಟ್ ನಾವು ಇವಾಗಲೇ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ರಿಟರ್ನ್ಸ್ ಅಂತ ನಮಗೆ ಅನಿಸ್ಬೋದು. ಹೇಳಿ ಕೇಳಿ ಚಿಕ್ಕಬಳ್ಳಾಪುರ ಒಂದು ಎಜುಕೇಷನಲ್ ಹಬ್ಬು. ಹಾಗಾಗಿ ನಮ್ಮಲ್ಲಿ ಸೈಟ್ ತೊಗೊಂಡವರು ಲಕ್ಕಿ ಅಂತಲೇ ಹೇಳಬೇಕು. ನಮ್ಮ ಲೇಔಟಿನ ಸುತ್ತಮುತ್ತ ಒಳ್ಳೊಳ್ಳೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಿದೆ. BGS ವರ್ಲ್ಡ್ ಸ್ಕೂಲು, SJCIT, ಸತ್ಯಸಾಯಿ ಬಾಬಾ ಯೂನಿವರ್ಸಿಟಿ, ಸರ್ MV ಉನ್ನತ ತಾಂತ್ರಿಕ ಸಂಸ್ಥೆ ಥರ ಪ್ರೆಸ್ಟೀಜಿಯಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಹತ್ತಿರದಲ್ಲಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಂತೂ ನೀವು ಚಿಂತೆ ಮಾಡೋ ಹಾಗೆ ಇಲ್ಲ. ತುಂಬ ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಭಾಳ ಸುಲಭವಾಗಿ ತಲುಪಬಹುದು. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಕೆಲಸ ಶುರುವಾಗಿದೆ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಸಾಮಾನ್ಯವಾಗಿ ಜನ ಎಲ್ಲೇ ಸೈಟ್ ತೊಗೊಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಒಂದು ರೆಸಿಡೆನ್ಷಿಯಲ್ ಝೋನ್ ಕನ್ವರ್ಷನ್ ಆಗಿದೆಯಾ, ಅಗ್ರಿಕಲ್ಚರ್ ಝೋನಿಂದ ರೆಸಿಡೆನ್ಷಿಯಲ್ ಝೋನ್ ಆಗಿ ಕನ್ವರ್ಷನ್ ಆಗಿದೆಯಾ ಮೊದಲು ನೋಡ್ಕೊಬೇಕಾಗ್ತದೆ. ಅದಾದ ನಂತರ ಆ ಒಂದು ಲೋಕಲ್ ಪ್ರಾಧಿಕಾರದಿಂದ ಅನುಮೋದನೆಗೊಂಡಿದೆಯಾ. ಫಾರ್ ಎಕ್ಸಾಂಪಲ್ BMRD ಅಥವಾ BMICPA, DTCP ಈ ರೀತಿ ಯಾವುದಾದ್ರೂ ಒಂದು ಪ್ರಾಧಿಕಾರದಿಂದ ಅನುಮೋದನೆ ಪಡೆದಿರಬೇಕು. ಇದಾದ ನಂತರ ಅದು ಪರ್ಟಿಕ್ಯುಲರಾಗಿ ಈ ಖಾತಾ ಆಗಿರಬೇಕು. ಪ್ರತಿ ಸೈಟು ಕೂಡ ಈ ಖಾತಾ ಅಂತೇಳಿ ಈಗ ಹೊಸದಾಗಿ ಮಾಡಿದ್ದಾರೆ. ಅದು ಪ್ರಾಪರ್ಟಿಯ ID ನಂಬರ್. ಸೊ ಇದು ಪ್ರತಿ ಸೈಟ್ಗೂ ಕೊಡ್ತಾರೆ. ಈ ಖಾತಾ ಆಗಿರಬೇಕು. ಅದಾದ ನಂತರ ಇದು ರೇರಾಯಿಂದ ಕೂಡ ಅನುಮೋದನೆಗೊಂಡಿರಬೇಕು. ಈಗ 2018ರಿಂದ ಯಾವುದೇ ಪ್ರಾಜೆಕ್ಟ್ ಮಾಡ್ತು ಅಂತ ಹೇಳಿದ್ರು ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆ್ಯಕ್ಟ್ ಅಂಥೇಳಿ ಒಂದು ರೇರಾ ಅಂಥೇಳಿ ಬಂದಿದೆ. ಸೊ ಅದರಿಂದ ಅನುಮೋದನೆಗೊಂಡಿದ್ದು ಈ ಎಲ್ಲ ಪ್ರಾಧಿಕಾರಗಳಿಂದ ಅನುಮೋದನೆಗೊಂಡಿದ್ರೆ ಮಾತ್ರನೇ ಆ ಸೈಟ್ನ ನೀವು ಪರ್ಚೇಸ್ ಮಾಡಲಿಕ್ಕೆ ಯೋಗ್ಯವಾಗಿರುತ್ತೆ. ಮತ್ತು ನಮ್ಮಲ್ಲಿ ನಾವು ಮೇನ್ಲಿ ಕೊಡ್ತಾ ಇರೋದು DTCP ಅಪ್ರೂವ್ಡು DC ಕನ್ವರ್ಷನು ರೇರಾ ಪ್ರಾಜೆಕ್ಟು. ಡಾಕ್ಯುಮೆಂಟ್ಸ್ ವೈಸ್ ನಾವು 100% ಇದ್ದೀವಿ. ನಿಮಗೆ ಡಾಕ್ಯುಮೆಂಟ್ಸ್ ವೈಸ್ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಲ್ಲ. ಮತ್ತು ಎಲ್ಲ ರೇರಾ ಪ್ರಾಜೆಕ್ಟು ಈ ಖಾತಾ ಪ್ರಾಪರ್ಟಿ ಮೇನ್ಲಿ ಅಂದರೆ ಇವಾಗ ಪ್ರೆಸೆಂಟ್ ನಿಮಗೆ ಗೊತ್ತಿರುತ್ತೆ ಈ ಖಾತಾ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಆಗ್ತಿರೋದು. ಸೊ ನಮ್ದು ಎಲ್ಲ ಕೂಡ ಈ ಖಾತಾ ಪ್ರಾಪರ್ಟೀಸೇ ಇರೋದ್ರಿಂದ ಡಾಕ್ಯುಮೆಂಟ್ಸ್ ವೈಸ್ ನಾವು 100% ಇದ್ದೀವಿ. ಲೀಗಲ್ ಡಾಕ್ಯುಮೆಂಟೇಷನ್ ಪೇಪರ್ ಆಗಿರ್ಬೋದು, ರೈಟ್ ಫ್ರಮ್ ವಿಚ್ ಇಸ್ ದ ಕನ್ವರ್ಟೆಡ್ ಪ್ರಾಪರ್ಟಿ ಆ್ಯಂಡ್ ಸ್ಯಾಂಕ್ಷನ್ ಪ್ಲಾನ್ ಈಸ್ ಆಲ್ಸೋ ಇನ್ ಪ್ಲೇಸ್. ಈ ಖಾತಾ ಆಗಿರ್ಬೋದು, ಎ ಖಾತಾ ಪ್ರಾಪರ್ಟಿ, ಇಟ್ ಇಸ್ ನಾಟ್ ಅ ಬಿ ಖಾತಾ ಪ್ರಾಪರ್ಟಿ, ಎ ಖಾತಾ ಪ್ರಾಪರ್ಟಿ ನಿಮಗೆ ಸಿಗೋದೇ ಕಷ್ಟ. ಈವನ್ ಖಾತಾ ಟ್ರಾನ್ಸ್ಫರ್ ಸಹಿತ ದೇ ವಿಲ್ ಹೆಲ್ಪ್ ಯು ಔಟ್. ಬಿಲ್ಡರ್ ಏನೇ ಡೆವಲಪರ್ ಆಸ್ ದ ಪ್ರಾಪರ್ಟೀಸ್ ಡೈರೆಕ್ಟಾಗಿ ಅವರೇನೆ ನಿಮಗೆ ಎಲ್ಲ ಕಡೆಯಿಂದ ಹೆಲ್ಪ್ ಮಾಡಿಕೊಡ್ತಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಸಹಜವಾಗಿ ಸಿಟಿ ಎಕ್ಸ್ಟೆಂಡ್ ಆಗ್ತಾ ಇದೆ, ಔಟ್ಸ್ಕಟ್ಗಳು ಬೆಳೀತಾ ಇದೆ.
ಅದರಲ್ಲೂ ಏರ್ಪೋರ್ಟ್ ಹತ್ತಿರ ಇರೋದ್ರಿಂದ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಇರುವಂಥ ಎಲ್ಲ ಜಾಗಗಳು ಬಹಳ ವೇಗವಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ದೇವನಹಳ್ಳಿ ಕಾರಿಡಾರ್ ಮೂಲಕ ಒಳ್ಳೆ ಕನೆಕ್ಟಿವಿಟಿ ಇದೆ. ಬೆಂಗಳೂರಿನಿಂದ ಸುಲಭವಾದ ಸಾರಿಗೆ ಮತ್ತು ರೈಲ್ವೆ ಸಂಪರ್ಕ ಕೂಡ ಇದೆ. ಹಾಗಾಗಿ ಇದು ಗ್ರೇಟರ್ ಬೆಂಗಳೂರಿನ ಒಂದು ಭಾಗ ಆಗೋದರಲ್ಲಿ ಸಂಶಯನೇ ಇಲ್ಲ. ಈ ಕಾರಣಕ್ಕಾಗಿಯೇ ಸರ್ಕಾರ ಆದಷ್ಟು ಬೇಗ ಸಾಲಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಇಲ್ಲಿ ಶುರು ಮಾಡ್ತಾ ಇದೆ. ನಮ್ಮ ಲೇಔಟ್ ನಿಯರ್ ಬೈ ನಿಮಗೆ MS ರಾಮಯ್ಯ ಅದು ಮೈನ್ ರಿಸರ್ಚ್ ಯೂನಿಟ್ ಬರ್ತಾ ಇದೆ, ಗೌರ್ಮೆಂಟ್ ಅಪ್ಲೈಡ್ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಥೌಸಂಡ್ಸ್ ಆಫ್ ಎಕರ್ಸಲ್ಲಿ IT ಡಿಪಾರ್ಟ್ಮೆಂಟ್ನ ಕೂಡ ಶಿಫ್ಟ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡಿದ್ದಾರೆ. ತುಂಬ ಡೆವಲಪ್ಮೆಂಟ್ಸ್ ಆ ಕಡೆನೇ ಆಗ್ತಾ ಇರೋದ್ರಿಂದ ಈಗ ಏರ್ಪೋರ್ಟ್ ರೋಡ್ನ ಫ್ರೀ ಝೋನ್ ಅಂತ ಕೂಡ ಕರೀತಾ ಇದ್ದಾರೆ. ಫ್ರೀ ಝೋನಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ಅದನ್ನು ಬೇಕಾದ್ರೆ ನೀವು ಇಂಡಸ್ಟ್ರಿಯಲ್ಗೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಸ್ಕೂಲ್ಸ್ ಕಾಲೇಜಸ್ ಮಾಡ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದನ್ನು ರೆಸಿಡೆನ್ಷಿಯಲ್ ಕೂಡ ಯೂಸ್ ಮಾಡ್ಕೊಳ್ಬೋದಾಗಿದೆ. ಇನ್ನು ನಮ್ಮ ಲೇಔಟ್ಗೆ BIL ಸಮೀಪದಲ್ಲೇ ಇರೋದ್ರಿಂದ ಹತ್ತಿರದಲ್ಲೇ IT ಪಾರ್ಕ್ಸು, BIL IT ಇನ್ವೆಸ್ಟ್ಮೆಂಟ್ ರೀಜನ್ನು, ಬಿಸ್ನೆಸ್ ಪಾರ್ಕ್ಸು, ಸುಮಾರು 3,000 ಎಕರೆನಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್, ಫಾರ್ಮಸ್ಯೂಟಿಕಲ್, SEZ ಮತ್ತು ಹಲವಾರು ಸ್ಟಾರ್ ಹೋಟೆಲ್ಗಳು ಡೆವಲಪ್ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ನವರು ಹತ್ತಿರದಲ್ಲೇ ಇರೋ ಸರ್ M ವಿಶ್ವೇಶ್ವರಯ್ಯನವರ ತವರೂರಾದ ಮುದ್ದೇನಹಳ್ಳಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ನ ಸ್ಥಾಪಿಸೋದಕ್ಕೆ ಯೋಜನೆ ಹಾಕ್ತಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ ಮೇಲೇ ನಮ್ಮ ಆಸ್ಥಾ ಪ್ರಾಪರ್ಟೀಸ್ನವರು ಈ ಪ್ರದೇಶದಲ್ಲಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ. ಆ್ಯಸ್ ಎ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ನಾನು ಒಂದು ಮಾತು ಹೇಳಬೇಕು ಅಂತಂದರೆ, ಇನ್ಶೂರೆನ್ಸ್ ಎಷ್ಟು ನಮ್ಮ ಜೀವನದಲ್ಲಿ ಮುಖ್ಯನೋ ಒಂದು ಭೂಮಿ ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅದೇ ರೀತಿ ಈ ಆಸ್ಥಾ ಪ್ರಾಪರ್ಟೀಸ್ನಲ್ಲಿ ಏನಾಗುತ್ತೆ ಅಂದರೆ ನಮಗೆ ತುಂಬ ಕಡಿಮೆ ದರದಲ್ಲಿ, ಅಂದರೆ ಇವಾಗ ಎಲ್ಲ ಕ್ಯಾಟಗರಿಯ ಜನಗಳು ಕೂಡ ಇಲ್ಲಿ ಸೈಟ್ಗಳನ್ನ ತಗೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ನಮ್ಮ ಒಂದು ಅಬಿಲಿಟಿ ಮೇಲೆ ಇಲ್ಲಿ ನಮಗೆ ಸೈಟ್ಸ್ ಸಿಗುತ್ತೆ. ಸೊ ಎಷ್ಟು ಕಡಿಮೆ ಸಂಬಳದವ್ರು ಇರೋರು ಕೂಡ ಅವ್ರಿಗೆ ಆದಂಥ ಒಂದು ಬೇರೆ ರೀತಿಯಾದ ಒಂದು ಸ್ಲ್ಯಾಬ್ನ ಹಾಕ್ಕೊಟ್ಟು ಅವ್ರು ನಮಗೆ ಅನುಕೂಲ ಮಾಡಿ ಕೊಡ್ತಾರೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಈ ಪ್ರಾಪರ್ಟಿಯಿಂದ ಸಂತೋಷವಾಗಿದ್ದೀವಿ. ನಾನು ಆಸ್ಥಾಗೆ ಪರಿಚಯ ಆಗಿದ್ದು ಒಂದು ಸೈಟ್ ಎಕ್ಸ್ಪೋದಲ್ಲಿ. ಸೊ ಆ ಎಕ್ಸ್ಪೋದಲ್ಲಿ ಅವರು ರೇರಾ ಬಗ್ಗೆ ಸೈಟ್ಸ್ ಇರೋದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಸೊ ಅದನ್ನು ನೋಡಬೇಕು ಅನ್ನೋ ಒಂದು ಆಸೆ ಹುಟ್ಟು. ಸೊ ಆ ಆಸೆಯಿಂದ ತಗೊಳ್ಳೇಬೇಕು ಅನ್ನೋ ಒಂದು ಯಾವ ನಿರ್ಧಾರನೂ ಇರಲಿಲ್ಲ. ಬಟ್ ಅಲ್ಲಿ ಸೈಟನ್ನೆಲ್ಲ ಹೋಗಿ ವಿಸಿಟ್ ಮಾಡಿ ಆಮೇಲೆ ಆಸ್ಥಾ ಅವರ ಸಪೋರ್ಟ್ ಸ್ಟಾಫ್ನೆಲ್ಲ ನೋಡಿ ಅವರ ಪೇಮೆಂಟ್ ಆಪ್ಷನ್ಸ್ ಏನು ನಮಗೆ ಆಫರ್ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ನೋಡಿದ್ಮೇಲೆ ನನಗೆ ಯಾಕೆ ನಾನು ಇನ್ವೆಸ್ಟ್ ಮಾಡಬಾರ್ದು ಹಾಗಂತ ಸೊ ಅದು ಒಂದು ಗಟ್ಟಿ ನಿರ್ಧಾರ ಮಾಡಿ ನಾನು ಸೈಟ್ನಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಲೊಕೇಶನ್ ಈಸ್ ಅ ವೆರಿ ಬ್ಯೂಟಿಫುಲ್ ಲೊಕೇಶನ್. ಅಲ್ಲಿ ಬಂದ್ಬಿಟ್ಟು ಏಷ್ಯನ್ ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ ನಾಳೆ ದಿನ ಒಂದಲ್ಲ ಒಂದಿನ ಇದು ಇಟ್ ವಿಲ್ ಡೆಫಿನೆಟ್ಲಿ ಗೋ ಫಾರ್ ಅ ಹೈಯರ್ ವ್ಯಾಲ್ಯೂ ಅಂತ ಹೇಳಿ. ರೇರಾ ಆ್ಯಕ್ಟ್ ಇರೋದ್ರಿಂದ ಸೊ ಪ್ರಾಸೆಸ್ ಗೌರ್ಮೆಂಟ್ ಏನು ರೆಗ್ಯುಲೇಷನ್ಸ್ ಇದೆಯೋ ಅದನ್ನು ಖಂಡಿತ ಫಾಲೋ ಮಾಡಿ ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಕಸ್ಟಮರ್ಗೆ ಬೇಗ ರಿಜಿಸ್ಟ್ರೇಷನ್ ಮಾಡಿ ನಮಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಪಲ್ ನೆಸ್ಟ್ ಪ್ರಾಪರ್ಟಿ ಆರ್ ಆಸ್ಥಾ ಪ್ರಾಪರ್ಟೀಸ್, ಐ ಕ್ಯಾನ್ ಟೆಲ್ ಯು, ಇದು 1 ಪಾಯಿಂಟ್ ಸೊಲ್ಯೂಷನ್. ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿರ್ಬೋದು ಅಥವಾ ನೀವು ನಾಳೆ ಮನೆ ಕಟ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೇಳಿದ್ರು ಯು ಕ್ಯಾನ್ ಡೂ ಇಟ್. ಇಟ್ ಈಸ್, ಐ ಕ್ಯಾನ್ ಟೆಲ್ ಯು, 1 ಪಾಯಿಂಟ್ ಸೊಲ್ಯೂಷನ್ ಫಾರ್ ಯುವರ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ನಾನು ಎಷ್ಟೇ ಹೇಳಿದ್ರು ನೀವು ಖುದ್ದಾಗಿ ಬಂದು ನಿಮ್ಮ ಕಣ್ಣಾರೆ ನೀವೇ ನೋಡಿದ್ರೆ ನಮ್ಮ ಜಾಗದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಬನ್ನಿ, ಜಾಗ ನೋಡಿ, ಮಾಹಿತಿ ತಿಳ್ಕೊಳ್ಳಿ, ನೀವೇ ನಿರ್ಧಾರ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಈಗಲೇ ಕರೆ ಮಾಡಿ. ನಮ್ಮ ಆಸ್ಥಾ ಪ್ರಾಪರ್ಟೀಸಿಂದ ನಿಮಗೆ ಫ್ರೀ ವಿಸಿಟ್ ಅರೇಂಜ್ ಮಾಡ್ತಾರೆ. ಕರೆ ಮಾಡ್ತೀರಿ ಅಲ್ವಾ? ನಮಸ್ಕಾರ.